ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ. ಮದ್ಯಪಾನದ ಮತ್ತಿನಲ್ಲಿ ಕಾರು ಚಾಲನೆ ಮಾಡಿದ್ದಾನ ಚಾಲಕ. ಫ್ಲೈಓವರ್ ಮೇಲೆ ಭಯಾನಕ ಆಕ್ಸಿಡೆಂಟ್ ಆಗಿ ಬಿದ್ದ ಕಾರು. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಇಂದಿಗೆ 6 ದಿನ. ಬಳ್ಳಾರಿ ಕಠಿಣ ಜೈಲು ವ್ಯವಸ್ಥೆಗೆ ಕುಗ್ಗಿದ್ದಾರಂತೆ ದರ್ಶನ್ಗೆ ಸೊಳ್ಳೆ ಕಾಟ, ಪಶ್ಚಾತ್ತಾಪದ ಜೊತೆಗೆ ಪರದಾಟ. ಬಾಹ್ಯಾಕಾಶದಲ್ಲಿ ಕೇಳಿ ಬಂದ ಕರ್ಕಶ ಶಬ್ದ ಏನಿದು? ಎಲ್ಲರನ್ನೂ ಬೆಚ್ಚಿ ಬೀಳುವಂತೆ ಮಾಡಿದ ಶಬ್ದ ಎಲ್ಲಿಂದ ಬಂತು? ಕೊನೆಗೂ ಆ ನಿಗೂಢತೆಯನ್ನು ಪತ್ತೆ ಹಚ್ಚಿ ಸರಿಪಡಿಸಿದ ನಾಸಾ. ಮೂಡ ಹಗರಣದಲ್ಲಿ ದಿನೇ ದಿನೇ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್. ಸೆಪ್ಟೆಂಬರ್ 9ರಂದು ಹೈಕೋರ್ಟ್ನಲ್ಲೇ ವಿಚಾರಣೆ ನಡೆಯಲಿದೆ. ರಾಜಮನೆತನದ ವಿರೋಧದ ನಡುವೆಯೂ ಪ್ರಾಧಿಕಾರದ ಸಭೆ. 3 ದಿನ ಭಾರಿ ಮಳೆ ಆಗುತ್ತೆಂದು ಹವಾಮಾನ ಇಲಾಖೆ ಎಚ್ಚರಿಕೆ. ನಿರಾಶ್ರಿತರ ಬಳಿ ಹಣ ವಸೂಲಿ ಮಾಡುತ್ತಿರುವ ಬೋಟ್ ಓನರ್ಸ್. ಗೃಹ ಸಚಿವ ನಿವಾಸಕ್ಕೂ ನುಗ್ಗಿದ ಮಳೆ ನೀರು. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡರು. ಅಪಘಾತದಲ್ಲಿ ಕಾಲು ಹೋಯಿತು. ಕುಗ್ಗದೆ ಭಾರತಕ್ಕೆ 2ನೇ ಬಾರಿಗೆ ಚಿನ್ನ ತಂದುಕೊಟ್ಟ ಧೀರ. ಸತತ 2ನೇ ಬಾರಿಗೆ ದೇಶಕ್ಕೆ ಚಿನ್ನ ತಂದುಕೊಟ್ಟ ಸುಮಿತ್ ಆಂಟಿಲ್. ದರ್ಶನ್ ಗ್ಯಾಂಗ್ ವಿರುದ್ಧ ಹೊಸೆಯಲಾಯಿತು ಚಾರ್ಜ್ ಶೀಟ್. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಒಂದಾದವರು ಜಾಮೀನಿನ ವೇಳೆ ದಿಕ್ಕಾಪಾಲು. ಪವಿತ್ರ ಗೌಡ, ಕೇಶವ ಮೂರ್ತಿ ಅರ್ಜಿ ವಜಾ. ಉಳಿದವರಿಗೆ ಶುರು ಡವಡವ. ಗಂಗಾ ನದಿಯಲ್ಲಿ ಸ್ನೇಹಿತರೊಂದಿಗೆ ಸ್ನಾನಕ್ಕೆ ಇಳಿದ IAS ಅಧಿಕಾರಿ. ಪೋಸ್ಟ್ ಕೊಟ್ಟು ಫೋಟೋ ತೆಗೆಸಿಕೊಳ್ಳುವ ಹುರುಪಿನಲ್ಲಿದ್ದವರು ಏನಾದ್ರು? ಇತ್ತೀಚೆಗಷ್ಟೇ ವಾರಣಾಸಿಯ ಆರೋಗ್ಯ ಇಲಾಖೆ ವರ್ಗವಾಗಿದ್ದ ಅಧಿಕಾರಿ. ಗಾಯಕ ಚಂದನ್ ಶೆಟ್ಟಿ ಮನೆಗೆ ಹೊಸ ಅತಿಥಿಯ ಆಗಮನ. ಹೊಸ ಕಾರಿಗೆ ನಾಮಕರಣ ಮಾಡಿ ಖುಷಿ ಹಂಚಿಕೊಂಡ ಚಂದನ್. ನಿವೇದಿತಾ ಗೌಡ ಜೊತೆ ಮುದ್ದು ರಾಕ್ಷಸಿ ಸಿನಿಮಾದಲ್ಲಿ ಅಭಿನಯ. 18ನೇ IPL ಸೀಸನ್ಗೆ ಈಗಿನಿಂದಲೇ ಭರ್ಜರಿ ತಯಾರಿ. ಮೆಗಾ ಹರಾಜಿನಲ್ಲಿ ಕನ್ನಡಿಗರ ಮೇಲೆ RCB ಹದ್ದಿನ ಕಣ್ಣು. ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಲು RCB ಪ್ಲಾನ್.